ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದಿಂದ ಇಂದು ವಿಜಯಪುರ ನಗರದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರ ಸೇವಾ ಖಾಯಮಗಾತಿಗಾಗಿ ಆಗ್ರಹಿಸಿ ತರಗತಿಗಳನ್ನು ಬಹಿಷ್ಕರಿಸಿ ವೇತನ ರಹಿತ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಒಟ್ಟಾರೆಯಾಗಿ ರಾಜ್ಯವ್ಯಾಪಿ ದಿನಾಂಕ 23/11/2023ರಿಂದ ಅತಿಥಿ ಉಪನ್ಯಾಸಕ ಸೇವಾ ಖಾಯಂಗಾತಿಗಾಗಿ ಆಗ್ರಹಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ತರಗತಿಗಳನ್ನು ಬಹಿಷ್ಕರಿಸಿ ವೇತನ ರಹಿತ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ. ನಮ್ಮ ಎಲ್ಲ ಅತಿಥಿಗಳ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರುವವರೆಗೂ ನಮ್ಮ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮುಂದುವರಿಸುತ್ತೇವೆ ಎಂದು ಹೇಳಿದರು. ಬರುವ ಬೆಳಗಾವಿ ಚಳಿಗಾಲದ ಅಧಿವೇಶನದ ಒಳಗಾಗಿಯೇ ನಮ್ಮ ಬೇಡಿಕೆಗಳು ಈಡೇರದಿದ್ದರೆ ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದಲ್ಲಿ ನಾವು ಬೃಹತ್ ಪ್ರಮಾಣದ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂದು ಅತಿಥಿ ಉಪನ್ಯಾಸಕರ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘ ಎಚ್ಚರಿಕೆ ನೀಡಿದೆ. ನಾವು ಕರ್ನಾಟಕ ರಾಜ್ಯಾದ್ಯಂತ 420ಕ್ಕಿಂತಲೂ ಹೆಚ್ಚಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ದು ಅಲ್ಲಿ 10,000ಕ್ಕಿಂತಲೂ ಹೆಚ್ಚಿಗೆ ನಾವು ಅತಿಥಿ ಉಪನ್ಯಾಸಕರಾಗಿ 10-15 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೇವೆ. ನಮಗೆ ಯಾವುದೇ ಸೇವಾ ಭದ್ರತೆ ಇರುವುದಿಲ್ಲ. ಆದ ಕಾರಣ ಈಗ ನಾವು ದಿನಾಂಕ 23/11/2023ರಿಂದ ನಮ್ಮ ತರಗತಿಗಳನ್ನು ಬಹಿಷ್ಕರಿಸಿ ನಾವು ಅನಿರ್ದಿಷ್ಟಾವಧಿವರೆಗೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದ ಕಾರಣ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಒಂದು ಕಾಯಮಾತಿಯನ್ನು ಮಾಡಬೇಕಾಗಿದೆ ಅಂತೇಳಿ ನಾನು ಸರ್ಕಾರದಲ್ಲಿ ಒತ್ತಾಯಿಸ್ತೀನಿ. ನಮ್ಮ ಅತಿಥಿ ಉಪನ್ಯಾಸಕರು ಯಾವುದೇ ಸೇವಾ ಭದ್ರತೆ ಇಲ್ಲದೆ ಈಗ 4-5 ವರ್ಷದಲ್ಲಿ 30-40 ಅತಿಥಿ ಉಪನ್ಯಾಸಕರು ತಮ್ಮ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ ಸೇವಾ ಭದ್ರತೆ ಇಲ್ಲದ ಕಾರಣ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದು ನಮ್ಮ 15 ತಾಸುಗಳ ಸೇವೆಗೆ ಕೇವಲ 32, 28, 26 ಹೀಗೆ ಸ್ಲ್ಯಾಬನ್ನಿಟ್ಟು ನಮಗೆ ನಮ್ಮ ಸ್ಯಾಲರಿಯನ್ನು ಕೊಡ್ತಾ ಇದ್ದಾರೆ. ಆದ ಕಾರಣ ಸರ್ಕಾರದವರು ಎಚ್ಚೆತ್ತುಕೊಂಡು ನಮ್ಮ ಉನ್ನತ ಶಿಕ್ಷಣ ನೀಡುತ್ತಿರುವ ನಮ್ಮ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಒಂದು ಕಾಯಮಾತಿ ಭಾಗ್ಯವನ್ನು ದೊರಕಿಸಿಕೊಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಸುರೇಶ್ ಡಬ್ಬಿ, ಜಿಲ್ಲಾಧ್ಯಕ್ಷರು, ಅತಿಥಿ ಉಪನ್ಯಾಸಕರು, ವಿಜಯಪುರ. ಸಹಕಾರ ಸಂಘ ಬಿಜಾಪುರ ಜಿಲ್ಲಾ ಘಟಕದ ವತಿಯಿಂದ ನಾವು ರಾಜ್ಯದ 23 ದಿನಾಂಕ 11/2023ರಂದು ಈ ಅತಿಥಿ ಉಪನ್ಯಾಸಕರ ಏನು ಸಮಸ್ಯೆಗಳದಲ್ಲ ಆ ಸಮಸ್ಯೆಗಳ ಸಲುವಾಗಿ ನಮ್ಮ ಈ ತರಗತಿ ಬಹಿಷ್ಕಾರ ಮಾಡಿ ಹೋರಾಟ ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಸುಮಾರು 15-20 ವರ್ಷಗಳಿಂದ ಕೇವಲ ನಮ್ಮನ್ನು ಜೀತ ಪದ್ಧತಿಯಂತೆ ಆಳುವ ಸರ್ಕಾರ ನಮ್ಮ ನಡೆಸ್ಕೊಳ್ತಾ ಬಂದಿದೆ. ಆದರೆ ಕಳೆದ ಸಲದಲ್ಲಿ ನಾವು ಈ ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ ಕೂಡ ಹೋರಾಟ ಮಾಡಿದ್ದೇವೆ. ಆ ಬೆಳಗಾವಿ ಅಧಿವೇಶನದಲ್ಲಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅಪೋಸಿಷನ್ ಲೀಡರ್ ಇದ್ದರು. ಆ ಸಂದರ್ಭ ಅವರು ಹೇಳಿದ್ದಾರೆ, ನಮಗೆ ಇಲ್ಲ ಅತಿಥಿ ಉಪನ್ಯಾಸಕರಿಗೆ ನಾವು ನ್ಯಾಯ ಒದಗಿಸಿ ಕೊಡ್ತೇವೆ, C&R ರೂಲ್ ಪ್ರಕಾರ ತಿದ್ದುಪಡಿ ಮಾಡಿ ಕೊಡೋಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಜೊತೆಗೆ ಈಗ ಏನು ತಾವು ಮುಖ್ಯಮಂತ್ರಿಯಾಗಿ ಆರಿಸಿ ಬಂದಿದ್ದಾರಲ್ಲ ಆ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೂಡ ಅವರು ಇಟ್ಟಿದ್ರು. ಅವರು ಏನು ಅತಿಥಿ ಉಪನ್ಯಾಸಕರು ನಮ್ಮ ಸರ್ಕಾರ ಬಂತಂದ್ರೆ ಕಾಯಮಾತಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅವ್ರು ಏನು ಪ್ರಣಾಳಿಕೆಯಲ್ಲಿ ಇಟ್ಕೊಂಡಾರ ಆ ಪ್ರಣಾಳಿಕೆಯನ್ನು ಈಡೇರಿಸಬೇಕಂತ ಅವ್ರಲ್ಲಿ ಕೇಳ್ಕೊತೀನಿ. ಜೊತೆಗೆ ಅತಿಥಿ ಉಪನ್ಯಾಸಕರು ಕೇವಲ ಈ ಜೀತ ಪದ್ಧತಿಯಂತೆ ನಮ್ಮನ್ನು ಅನುಸರಿಸ್ತಾ ಬಂದಿದೆ. ಯಾಕಂದ್ರೆ ಕಡಿಮೆ ಸಂಬಳದಲ್ಲಿ ಇವತ್ತು ದಿನ ಜೀವನ ನಡೆಸೋಕ್ಕಾಗೋದಿಲ್ಲ. ಅದಕ್ಕೆ ಈ ದುಬಾರಿ ದಿನಗಳಲ್ಲಿ ನಮ್ಗೆ ವೇತನ ಕೂಡ ಹೆಚ್ಚಳ ಆಗಬೇಕು, ಜೊತೆಗೆ ಕಾಯಮಾತಿ ಆಗಬೇಕು. ಎಷ್ಟೋ ಜನರು ಈ ಇಲಾಖೆಯಲ್ಲಿ ಸುಮಾರು 20-30 ವರ್ಷ ಸರ್ವಿಸ್ ಮಾಡಿ ಈಗ ನಿವೃತ್ತಿಯಾಗಿ ಮನೆಗೆ ಹೋಗಿದ್ದಾರೆ. ಅವ್ರಿಗೆ ಯಾವುದೇ ಭದ್ರತೆ ಇಲ್ಲ. ಅವ್ರ ಜೀವನ ನಡೆಸೋದಾದ್ರೂ ಹೇಗೆ? ಅದೇ ರೀತಿ ಪ್ರತಿ ವರ್ಷ ಇದೇ ರೀತಿ ಆಗ್ತಾಯಿದೆ. ಅದಕ್ಕೆ ದಯವಿಟ್ಟು ಸರ್ಕಾರದಲ್ಲಿ ಒಂದು ಕಳಕಳಿ ನಾವು ವಿನಂತಿ ಮಾಡ್ಕೊತಿದ್ದೇವೆ. ಸುಮಾರು 11,000ಕ್ಕಿಂತ ಮೇಲ್ಪಟ್ಟು ನಾವು ಅತಿಥಿ ಉಪನ್ಯಾಸಕರಿದ್ದೇವೆ. ನಮಗೆ ಈಗೇನು ಕಾಯಮತಿಗಾಗಿ ನಾವು ಹೋರಾಟ ಮಾಡ್ತೇವಲ್ಲ, ಈ ಹೋರಾಟ ತಾವು ಮನಸ್ಸು ಮಾಡಿ ಯಶಸ್ವಿಗೊಳಿಸ್ಬೇಕಂತ ಸರ್ಕಾರಕ್ಕೆ ಮತ್ತೊಮ್ಮೆ ನಮ್ಮ ಬಿಜಾಪುರ ಸಂಘದ ವತಿಯಿಂದ ನಾವು ಮನವಿಯನ್ನು ಮಾಡ್ಕೊತೀವಿ. ಸರ್, ಇವತ್ತೇನು ಮಾಡ್ತಾ ಇದ್ದೀರಾ? ಇವತ್ತು ತರಗತಿ ಮನೆ ಕೊಡ್ತಾ ಇದ್ದೀವಿ ಜಿಲ್ಲಾ ಕಚೇರಿಗೆ. ಮಾನ್ಯ ಮುಖ್ಯಮಂತ್ರಿ ಇದನ್ನು ತಲುಪಿಸ್ಬೇಕಂತ ನಾ ಜಿಲ್ಲಾ ಘಟಕದ ವತಿಯಿಂದ ಕೇಳ್ಕೊತೀನಿ. ತಮ್ಮ ಹೆಸರು? ನಾನು ರಮೇಶ್ ಕಡೆಮನೆ ಅಂತೇಳಿ, ಜಿಲ್ಲಾ ಕಾರ್ಯದರ್ಶಿ ಬಿಜಾಪುರ. ಇಂದು ನಾವು ಇಲ್ಲಿ ನೆರೆದಂಥ ವಿಜಾಪುರ ಜಿಲ್ಲೆಯ ಎಲ್ಲ ಅತಿಥಿ ಉಪನ್ಯಾಸಕರ ಬಳಗದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಉನ್ನತ ಶಿಕ್ಷಣ ಮಂತ್ರಿಗಳಾದ ಸುಧಾಕರ್ ಅವರಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಈಗಾಗಲೇ ನೀವು ಸಾಕಷ್ಟು ಮಹಿಳೆಯರಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಇವರಿಗಾಗಿರ್ಬೋದು ಸಾಕಷ್ಟು ಸಹಾಯವನ್ನ ಮಾಡಿ ಒಂದು ಒಳ್ಳೆಯ ಒಂದು ಕಾರ್ಯವನ್ನ ಮಾಡಿದ್ದೀರಿ. ಆದರೆ ಈ ಅತಿಥಿ ಉಪನ್ಯಾಸಕರ ಕಡೆ ಯಾಕೆ ನಿಮ್ಮ ಗಮನವನ್ನ ಹರಿಸ್ತಾ ಇಲ್ಲ? ಸ್ವಲ್ಪ ಅತಿಥಿ ಉಪನ್ಯಾಸಕರಲ್ಲೂ ಕೂಡ
ಮಹಿಳೆಯರು ಇದ್ದೀವಿ, ಎಲ್ಲ ರೀತಿಯಾದಂಥ ಅಂದರೆ ಬೇರೆ ಬೇರೆ ವರ್ಗದವರು ಇದ್ದಾರೆ. ಅವರಿಗೂ ಒಂದು ಕೊನೆಯ ಒಂದು ಇದನ್ನ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಯಾಕಂತಂದ್ರೆ ನಾವು ಅತಿಥಿ ಉಪನ್ಯಾಸಕರು ಇವತ್ತಲ್ಲ ನಾಳೆ ಅಲ್ಲ, ನಾವು ಕೆಲವೊಬ್ರು ಇಲ್ಲಿ ಅವರ ಸರ್ವಿಸ್ ಅಂದರೆ 60 ವರ್ಷ ವಯಸ್ಸು ಮುಗಿತಾ ಬರ್ತಾ ಇದೆ, ಇಲ್ಲಿವರೆಗೂ ಅವರು ಇನ್ನೂ ಅತಿಥಿಯಾಗೇ ಇದ್ದಿದ್ದಾರೆ. ಅವರ ಒಂದು ಫ್ಯಾಮಿಲಿ ನೋಡಿದಾಗ, ಅವ್ರದ್ದು ಎಲ್ಲವನ್ನ ನೋಡಿದಾಗ ನಮಗೆ ಒಂಥರ ಏನಪ್ಪ ನಾವು ಎಂಥ ದೇಶದಲ್ಲಿ ಬಾಳ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ಅದನ್ನ ಆಗ್ಬಾರ್ದು ಅಂತಂದ್ರೆ ನೀವು ಒಂದು ಸ್ವಲ್ಪ ಕಡೆ ಒಂದು ಗಮನವನ್ನ ಹರಿಸಿದ್ರೆ ನಾವು ಕೂಡ ಖಾಯಂ ಆಗ್ತೀವಿ, ನಮ್ಗೆ ಒಂದು ಆ ಭಾಗ್ಯವನ್ನ ಕೊಡ್ಬೇಕಂತ ಹೇಳಿ ಕೇಳ್ಕೊತೀವಿ. ತಮ್ಮ ಹೆಸರು? ಸುರೇಖಾ ಭಟ್. ಸೇವಾ ಭದ್ರತೆ ಅಥವಾ ಕಾಯಮಾತಿ ಯಾವ್ದು ಕೊಟ್ಟರು ನಮಗೆ ಓಕೆ, ಬಟ್ ಒಂದು ಗಮನವನ್ನ ಹರಿಸ್ಬೇಕಲ್ಲ. ಒಂದ್ಸಲನೂ ನಮ್ಮ ಕಡೆ ನೋಡ್ತಾ ಇಲ್ಲ. ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಹಾಕಿದ್ದೀರಿ, ಅದ್ರ ಪ್ರಕಾರ ಇದು ಒಂದು ಕಾರ್ಯವನ್ನ ಮಾಡಿಕೊಟ್ರೆ ನಾವು ಅವರಿಗೆ ಕೊನೆವರೆಗೂ ಋಣಿಯಾಗಿರುತ್ತೆ. मैं गवर्नमेंट डिग्री कॉलेज में अतिथि उपन्यासिका बनकर काम कर रही हूँ. करीबन 10-15 साल हो गया. मैं उतना ही नहीं, एक 14,000 से भी अधिक लोग गवर्नमेंट डिग्री कॉलेज में काम कर रहे हैं, मगर गवर्नमेंट हमारे बारे में कुछ सोचता ही नहीं. जैसे कि शुरुआत में हम लोगों को 8,000 देते थे, फिर हम लोग स्ट्राइक किए, फिर 2,000 किए, ये उसके बाद फिर स्ट्राइक किए हम लोग तो उसके 5,000 किए, बाद में 8,000, बाद में 12,000, आज 32,000 दे रहे हैं. हमारे बारे में मतलब देखो करीबन हम लोग 80% अतिथि उपन्यासक ही है सभी गवर्नमेंट डिग्री कॉलेज में. हमारे से ही सभी कॉलेज चलता है, मगर गवर्नमेंट हमारे बारे में कुछ सोचता ही नहीं. जब हम लोग स्ट्राइक करेंगे, हमारी मांगे पूरी करो जब कहते हैं तभी करते हैं वो लोग. जैसे कि अभी 32,000 दे रहे हैं हम लोगों को, यूजीसी स्केल वाले 2-2 लेते हैं, उन लोगों को 2-2 लाख लेते हैं, सॉरी 2-2 लाख लेते हैं. उन लोगों को कुछ रूल्स नियम वगैरह नहीं है, मगर गवर्नमेंट कमिश्नर क्या कहते हैं, उन लोगों को प्रिंसिपल डायरेक्शन देगा, उसके अनुसार आप लोगों को करना पड़ेगा. मगर प्रिंसिपल अपना ही अलग अलग रूल्स हमारे ऊपर अप्लाई करता है, वही परमानेंट वालों पर उतने लागू नहीं होते रूल्स जितना अतिथि लोगों पर हो रहे हैं. सिद्धरामैया जी ने अभी कुछ कहा था कि आप अतिथि लोगों के बारे में हम लोग कुछ सोचेंगे, मगर अभी आके वो करीबन कितने महीने हो गए, हमारे बारे में कुछ भी नहीं. ये नहीं बाद में देखेंगे, तो कब देखेंगे हमारे बारे में? इसलिए हमारे बारे में गवर्नमेंट सोचे. हम लोग स्ट्राइक कर रहे हैं, हमारी मांगे जो है वो पूरी करो, यही आप लोगों से हमारी रिक्वेस्ट है. थैंक यू. मेरा नाम डॉक्टर शाकिरा कित्तूर. नमस्कार. हम बीजापुर के सरकारी प्रथम दर्ज कॉलेज के सभी अतिथि उपन्यासक यहाँ पर भाग लिए हैं. हमारा यही मकसद है कि सभी लोगों को जो है, जैसे ग्राम पंचायती के अंतर्गत पूरे वहाँ के जो नौकरों को है, सरकार जो है उनको पूर्ण रूप से परमानेंट करने के लिए तैयार है. तो उसी तरह हम भी जो है 10-15 सालों से काम कर रहे हैं. तो हमें भी जो है सरकार क्या करे, अपने हित में लेकर जैसे कि हमें परमानेंट करे, पूरे रूप से जो है हमें सरकार जो है परमानेंट करके, जैसे कि हम देख रहे हैं कि हमें नौकरों की तरह जो है सरकारी महाविद्यालयों में जो है काम करा रहे हैं, लेकिन हम सरकारी कार्यालयों में जब भी काम कर रहे हैं, हम टीचर होकर काम कर रहे हैं, तो लेकिन हमें जितनी तनख्वाह देना है वो तनख्वाह नहीं दे रहे हैं. तो हमें ये है कि हम 10-15 साल से काम कर रहे हैं, तो हमें कहीं ना कहीं हमारा एक अस्तित्व जो है हम बचाने के लिए हमें कहीं ना कहीं परमानेंट करना चाहिए. क्योंकि बहुत लोग हैं, 11-14 हज़ार जो है 14,000 लोग जो है हमारे यहाँ काम कर रहे हैं अतिथि उपन्यास के रूप में. लेकिन हमें एक इंसाफ चाहिए कि हमें परमानेंट करे. यही इंसाफ लेकर हम चल रहे हैं. हमें और कुछ ज़्यादा नहीं चाहिए. जितने भी लोग हैं सभी लोगों को जो है परमानेंट करके उनको जो है अभी, क्योंकि हम पीछे जो बीजेपी सरकार थी उन्होंने हमें आश्वासन दिया था कि आपको करेंगे कहकर, लेकिन अब कांग्रेस सरकार आई, वो भी जो है अपने प्रणाली में जो है बताया था कि उन्होंने पूरे अतिथि उपन्यासों को जो है परमानेंट करेंगे. लेकिन हम यही कांग्रेस सरकार से, जो सिद्धरामैया जो मुख्यमंत्री हैं, उनसे यही निवेदन करते हैं कि हमें वो परमानेंट करे. और अपने, क्योंकि बहुत से देखिए महिलाएं हैं और बहुत से नौजवान जो है बूढ़े हो रहे हैं, 10-10 साल से काम कर रहे हैं, तो कहीं ना कहीं उनको जो है उनके घर सही तरीके से नहीं चल रहे हैं.
क्योंकि उनको पेमेंट जो है सही तरीके से दी नहीं जा रही है। मैं यही कहना चाहता हूं सरकार से कि पूरी सरकार जो है आज की जो कांग्रेस सरकार है हमारे ऊपर ध्यान दे और हमें कहीं ना कहीं परमानेंट करे। मैं यही इतना बताना चाहता हूं और कुछ ज़्यादा नहीं बताना चाहता हूं। मेरा यही है, सभी तो आज जितने भी लोग यहाँ इकट्ठा हुए हैं इसलिए इकट्ठा हुए हैं कि सरकार हम पर ध्यान दे, क्योंकि हम पूरे स्कूल कॉलेजेस जो हैं हमारे महाविद्यालयों को हम बाइकआउट करके यहाँ पर आए हुए हैं। इसलिए बाइकआउट करके आए हैं कि हमें इंसाफ चाहिए। हमें इंसाफ आप देंगे तो हम भी जो है अपने कामों में लगे रहेंगे। इसलिए मैं सरकार से निवेदन करता हूं कि हमें परमानेंट करे। यही हमारी एक ही आशा है कि हमें परमानेंट करे, हमें सेवा भद्रता की जगह परमानेंट करे, सभी लोगों को परमानेंट करे। यहाँ पर न देखे कि 10 साल 5 साल 4 साल कोई कर रहे हैं। हम सभी लोगों को जो है ये एक तरह से देखकर सभी लोगों को परमानेंट करने की सुविधा किस तरह होती है सरकार में बहुत से राज्यों में की हैं। जैसे हम देख सकते हैं कि पश्चिम बंगाल में किए हैं, दिल्ली में किए हैं, हर तरफ किए हैं, लेकिन उसी तरह हमारे राज्य में भी यही काम होना चाहिए कहकर आपसे निवेदन करते हैं। धन्यवाद। आपका नाम? मेरा नाम डॉक्टर कुद्दूस अब्दुल पाटिल, मैं गवर्नमेंट वुमेंस कॉलेज विजयपुर से। ಕಾಲೇಜು ಕರ್ನಾಟಕದ 420 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ 10,000ಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರಿಗೆ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಮಗೆ ಯಾವುದೇ ಸೇವಾ ಭದ್ರತೆ ಕೊಟ್ಟಿರುವುದಿಲ್ಲ. ನಾವು ಕಲಿಸಿದ ವಿದ್ಯಾರ್ಥಿಗಳು ಯಾರು ತಹಸೀಲ್ದಾರ್ ಆಗ್ತಾರೆ, DC ಆಗ್ತಾರೆ, ಪ್ರೊಫೆಸರ್ ಆಗ್ತಾರೆ, ಆದರೆ ನಾವು ಅತಿಥಿ ಉಪನ್ಯಾಸಕರ ಹಾಗೇನೆ ಉಳಿತಾ ಇದ್ದೇವೆ 15 ವರ್ಷದಿಂದ. ಆದ ಕಾರಣ ನಮ್ಮ ಈ ಬದುಕನ್ನು ಕಟ್ಕೊಳ್ಳೋಕ್ಕಾಗದೆ ಬಹಳಷ್ಟು ಜನರು ಈ 4-5 ವರ್ಷದಲ್ಲಿ 30ರಿಂದ 40 ಅತಿಥಿ ಉಪನ್ಯಾಸಕರು ತಮ್ಮ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆದ ಕಾರಣ ಈ ದುರ್ಘಟನೆ ಆಗಬಾರ್ದಂತೇಳಿ ಸರ್ಕಾರದವರು ನಮಗೊಂದು ಎಲ್ಲರಿಗೂ ಒಂದು ಸೇವಾ ಭದ್ರತೆ ಕೊಟ್ಟು ಖಾಯಮಾತಿ ಮಾಡಿ ನಮ್ಮ ಬಾಳನ್ನು ಬೆಳಗಲಿ ಅಂತೇಳಿ ನಾವು ನಿಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಮುಟ್ಟಿಸ್ರಿ ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ ಸರ್. ಮುಖ್ಯಮಂತ್ರಿ 19 ವರ್ಷ ಆಯಿತು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೇವೆ ಸರ್. ಅತಿ ಹೆಚ್ಚು ಕ್ವಾಲಿಫೈಡ್ ಯಾವುದಾದ್ರೂ ಕ್ಷೇತ್ರದಿಂದ ಅತಿಥಿ ಉಪನ್ಯಾಸ ಎಲ್ಲರೂ PhD ನಟ್ಟು ಸಹ MPD ಇದ್ದವ್ರು ಸರ್. 19 ವರ್ಷ ಕಾಲ ಮಾಡಿವಿ. 2 ವರ್ಷ 3 ವರ್ಷ ಮಾಡಿದಂತಹ ಈ ಮೊರಾರ್ಜಿ ದೇಸಾಯಿದಲ್ಲಿ ಕೆಲಸ ಮಾಡಿದಲ್ಲಿ ಖಾಯಂ ಮಾಡ್ಯಾರ ಸರ್. ಆಮೇಲೆ ಇತ್ತೀಚೆಗೆ ಅವರು ಏನು ಬೇರೆ ಬೇರೆ ಇಲಾಖೆಯಲ್ಲಿ ಏನು ಇಲಾಖೆ ಕೆಲಸ ಮಾಡಿದ್ರು ಅವ್ರನ್ನೂ ಖಾಯಂ ಮಾಡ್ಯಾರ. ಗ್ರಾಮ ಪಂಚಾಯತಿ ಖಾಯಂ ಮಾಡ್ಯಾರ. ಮತ್ತು ನಾವು ಇಷ್ಟು ವರ್ಷ ಮಾಡೀವಿ, ಹೈ ಕ್ವಾಲಿಫೈಡ್ ಇದ್ದು ನಮಗೂ ಸರ್ಕಾರ ಖಾಯಂ ಮಾಡಬೇಕು ಸೇವಾ ಭದ್ರತೆ ಸರ್. ಮೊರಾರ್ಜಿ ಶಾಲೆಯೊಳಗೆ 2-3 ವರ್ಷ ಮಾಡಿದವ್ರು ಖಾಯಂ ಆದರು ಸರ್. ಪಂಚಾಯತ್ ಇಲಾಖೆಲ್ಲ 10 ವರ್ಷ ಮಾಡ್ಯಾರ. ನಾವು 19 ವರ್ಷ ತನಕ ಮಾಡ್ಯಾರ. ಹೈ ಕ್ವಾಲಿಫೈಡ್ ಬೇರೆ ಅತಿಥಿ ಉಪನ್ಯಾಸಕರಾಗಿ ಹುಟ್ಟಿ ಅತಿಥಿ ಉಪನ್ಯಾಸಕರಿಗೆ ಸಾಯುವಂಥ ಪರಿಸ್ಥಿತಿ ಬಂದ್ಬಿಟ್ಟು ಎಲ್ಲ ರಾಜ್ಯದೊಳಗೂ ತಯಾರು ಮಾಡ್ತಿರಲ್ಲ, ತಯಾರು ಮಾಡೋರಿಗೆ ಭದ್ರತೆ ಇಲ್ಲ ಸರ್. ತಯಾರು ಮಾಡೋರಿಗೆ ಭದ್ರತೆ ಇಲ್ಲ. ನಮ್ಮ ಜೀವನ ಹೆಂಗ್ರಿ? ಕೇವಲ 8-9 ತಗೊಂಡು ಕಟ್ ಮಾಡ್ತಾರೆ. ಮತ್ತು ಕೌನ್ಸಿಲಿಂಗ್ ಏನು ಎಕ್ಸಾಂಪಲ್ಗಳು ಹೇಳಿರಲ್ಲ, ಅವರು ಎಲ್ಲ ನಿಮ್ಮಂಗ ಹೋರಾಟ ಮಾಡಿನ ಪರ್ಮನೆಂಟ್ ಆಗ್ಯಾರ. ಅವರು ಪೌರ ಕಾರ್ಮಿಕರನ್ನ ಮಾಡಿದ್ವಿ ನಾವು. ಯಾಕಂದ್ರೆ ಅವರು ಕಸ ಗುಡಿಸ್ತಾರೆ, ಅವ್ರಿಗೆ ಯಾವುದು ಭದ್ರತೆ ಇಲ್ಲ. ಹಂತ ಹಂತವಾಗಿ ಆಗ್ತಾವೆ. ಕೆಲವೊಬ್ರು ಲಕ್ಕಿ ಇದ್ದವರು ಏಜ್ ಉಳಿದ್ರಿ ಚಾನ್ಸ್ ಆಗ್ತಾವೆ. ಆಗಲಿಲ್ಲ ಅಂದ್ರೆ ಏನು ಮಾಡೋದು ಸರ್? ದಯವಿಟ್ಟು ಜಲ್ದಿ ಮಾಡುತ್ತೆ ಸರ್. ಥ್ಯಾಂಕ್ ಯು ಸರ್. ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ.